ಪರಪ್ಪನ ಅಗ್ರಹಾರ ಜೈಲು ಉಗ್ರರ ಪಾಲಿಗೆ, ಕ್ರಿಮಿನಲ್ಗಳ ಪಾಲಿಗೆ, ವಂಚಕರ ಪಾಲಿಗೆ, ಸ್ಮಗ್ಲರ್ಗಳ ಪಾಲಿಗೆ ಸ್ವರ್ಗವಾಗಿ ಬದಲಾಗಿದೆ. ತಮಗೆ ಬೇಕಾದಂಥ ವ್ಯವಸ್ಥೆಯನ್ನ ಪಡ್ಕೊಂಡು ಹಾಯಾಗಿ ಅಲ್ಲಿ ಕ್ರಿಮಿನಲ್ಸ್ ಇದ್ದಾರೆ. ಇದರ ಬೆನ್ನಿಗೆ ಇದು ದೊಡ್ಡ ಮಟ್ಟದ ಚರ್ಚೆಗೂ ಕಾರಣ ಆಗ್ತಾ ಇದೆ. ದೇಶದ್ರೋಹಿಗಳಿಗೆ, ಟೆರರಿಸ್ಟ್ಗಳಿಗೆ, ರೇಪಿಸ್ಟ್ಗಳಿಗೆ ಜೈಲು ಅರಮನೆಯಾಗಿ ಬದಲಾಗಿದೆ. ಸರ್ಕಾರ ಈಗ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯೋದಕ್ಕಿದೆ ಅನ್ನುವಂಥ ಮಾಹಿತಿ. ಜೈಲಿನ ಅಧಿಕಾರಿಗಳ ಜೊತೆ ಹೋಮ್ ಮಿನಿಸ್ಟರ್ ಸಭೆ ಮಾಡ್ತಾ ಇದ್ದಾರೆ. ಜೈಲಿನ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಬೇಜವಾಬ್ದಾರಿ ಅನ್ನೋದಕ್ಕಿಂತ ಎಂಜಲು ಕಾಸಿಗೆ ದೇಶದ ಭದ್ರತೆಯನ್ನ ಅಡ ಇಟ್ಟಂತ ಅಧಿಕಾರಿಗಳು, ದೇಶದ ಭದ್ರತೆಯನ್ನ ಅಡ ಇಟ್ಟು ಎಂಜಲು ಕಾಸು, ಅವ್ರು ಯಾರೋ ಕೊಡೋ ಎಂಜಲು ಕಾಸಿಗೆ ಕುಣಿಯೋರು, ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.